ಮಾತರಂ ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಬೇಡ ಎಲ್ಲ ತಪ್ಪನ್ನು ಸರ್ಪದ ಮೇಲೆ ಹಾಕಿದ. ಸರ್ಪ ಹೇಳಿತು, ನಾನೇನು ಮಾಡಲಿ, ಮೃತ್ಯುವಿನ ಆದೇಶ ಇದು, ಮೃತ್ಯುವಿನ ಕೈಯಲ್ಲಿ ನಾನೊಂದು ಸಲಕರಣೆ ಅಷ್ಟೇ ಅಂತ ಹೇಳಿತು ಅದು. ಆಗ ಮೃತ್ಯು ಹೇಳ್ತಾನೆ ಸರ್ಪದ ಬಳಿ ಬಂದು, ನನ್ನನ್ನು ದೂಷಣೆ ಮಾಡ್ತಾ ಇದ್ದಿ ನೀನು, ನಾನಲ್ಲ ಕಾರಣ. ಜಗತ್ತಿನ ಎಲ್ಲ ಪ್ರವೃತ್ತಿ ನಿವೃತ್ತಿಗಳು ಕಾಲಕ್ಕೆ ಅನುಗುಣವಾಗಿ ನಡೆಯುತ್ತವೆ. ಸರಿತ ಸಾಗರಾಶ್ಚೈವ ಭಾವಾಭಾವೌಚ ಪನ್ನಗ. ಸಮುದ್ರ ಆಗಿರಬಹುದು, ನದಿಯಾಗಿರಬಹುದು, ಯಾವುದೇ ವಸ್ತುವಿನ ಅಸ್ತಿತ್ವ ಅಥವಾ ಇಲ್ಲದಿರುವಿಕೆ ಇರಬಹುದು. ಸರ್ವೇ ಕಾಲೇನ ಸೃಜ್ಯಂತೆ. ಎಲ್ಲವೂ ಕಾಲದ ಸೃಷ್ಟಿಗೆ ಒಳಪಟ್ಟಿವೆ. ಸಂಹ್ರಿಯಂತೆ ಪುನಸ್ತಥಾ. ಸಂಹಾರಕ್ಕೆ ಕೂಡ ಒಳಪಟ್ಟಿವೆ. ಏತಜ್ಜಾನನ್ ಕಥಂ ವಾತ್ವಂ ಮದ್ದೋಷಂ ಸರ್ಪಮನ್ಯಸೆ. ಇದನ್ನು ತಿಳಿದ ಮೇಲೂ ಕೂಡ ಏನು ನೀನು ನನ್ನ ದೋಷ ಅಂತ ಹೇಳ್ತಾ ಇದ್ದೀಯಲ್ಲ. ಅಥಚೈವ ಆಗತೋ ದೋಷೋ ಮಯಿತ್ವಮಪಿ ದೋಷವಾನ್. ನಾನು ದುಷ್ಟನಾಗಿದ್ರೆ ನೀನು ದೋಷಿಯೇ. ಇಲ್ಲ, ನಾನು ಸಲಕರಣೆ ಅಂದರೆ ನಾನೇನು ಸ್ವತಂತ್ರನೇ, ನಾನು ತಲಕರಣೆಯೇ, ನಾನು ಒಂದು ಇನ್ಸ್ಟ್ರೂಮೆಂಟೇ ಅಪ್ಪ ಅಂತ ಕಾಲ ಹೇಳಿದ, ಮೃತ್ಯು ಹೇಳಿದ. ಸರ್ಪ ಹೇಳಿತು, ನಿರ್ದೋಷಂ ದೋಷವಂತಂ ತು ನತ್ವಾಂ ಮೃತ್ಯೋ ಬ್ರವೀಮ್ಯಹಂ ತ್ವಯಾಹಂ ಚೋದಿತ ಇತಿ ಬ್ರವೀಮಿ ಏತಾವದೇವತು. ನೋಡಪ್ಪ, ನಾನು ನಿರ್ದೋಷ ದುಷ್ಟ ಅಂತ ನಿನ್ನ ಬಗ್ಗೆ ಹೇಳ್ತಾ ಇಲ್ಲ, ನಿನ್ನನ್ನು ದೂರ್ತಾ ಇಲ್ಲ. ದೂರ್ತಾ ಇರೋದಲ್ಲ, ಅದು ವಾಸ್ತವ ಏನು ಅಂದರೆ ನಿನ್ನಿಂದ ನಾನು ಪ್ರಚೋದಿತನಾದೆ ಅಂತ ಅಷ್ಟೇ, ಇನ್ನೇನಲ್ಲ. ಯದಿ ಕಾಲೇ ಚ ದೋಷೋಸ್ತಿ ಯದಿ ತತ್ರಾಪಿ ನೆಶ್ಯತೆ ದೋಷೋ ನೈವ ಪರೀಕ್ಷೋ ಮೇ ನಶ್ಯತ್ರಾಧಿಕೃತ ವಯಂ. ಈಗ ಇವನು ನನ್ನನ್ನು ಹಿಡ್ಕೊಂಡ, ಬೇಡ ನನ್ನಲ್ಲಿ ದೋಷ ಇಲ್ಲ, ಪ್ರಚೋದನೆ ಮಾಡಿದ್ದು ಮೃತ್ಯು ಒಂದೇ. ನೀನು ಬಂದು ನನ್ನಲ್ಲಿಯೂ ದೋಷ ಇಲ್ಲ, ಪ್ರಚೋದನೆ ಮಾಡಿದ್ದು ಕಾಲ ಅಂದ. ಆ ಕಾಲನು ಇನ್ನೊಬ್ಬರ ಹತ್ರ ಹೇಳಿದ್ರೆ ದೋಷ ಯಾರ ಹತ್ರ ಇದೆ ಅಂತ ಪರೀಕ್ಷೆ ಮಾಡಬೇಕು. ನಹ್ಯತ್ರ ಅಧಿಕೃತ ಅವಯಂ. ನನಗನ್ಸಿದ್ದೇನು ಅಂದರೆ ನಾವು ಅಧಿಕಾರಿಗಳಂತೂ ಅಲ್ಲ, ಇದು ಇಲ್ಲಿ ದೋಷ ಇದೆ ಅಂತ ಹೇಳಲಿಕ್ಕೆ. ನಿರ್ಮೋಕ್ಷಸ್ತಸ್ಯ ಮೋಹಸ್ಯ ಮಯಾ ಕಾರ್ಯೋ ಯಥಾ ತಥಂ ಮೃತ್ಯೋ ತವಾಪಿ ದೋಷ ಸ್ಯಾತ್ ಇತ್ಯೇತನ್ಮೇ ಪ್ರಯೋಜನಂ. ಮೋಹ ಬಿಡಬೇಕು ಅಂತನ್ನೋದು ಹೌದು. ಮೋಹ ಬಿಡಬೇಕು ಅಂತಂದರೆ ನನ್ನಿಂದ ಆಗಿದ್ದು ಅನ್ನುವ ಮೋಹ ನಾನು ಬಿಟ್ಟಿದ್ದೀನಿ. ನನ್ನಿಂದ ಆಗಿದೆ ಅಂತ ನಾನು ಅನ್ಕೊಳ್ತಾ ಇಲ್ಲ. ಅದರಿಂದಾಗಿಯೇ ನಾನು ಶಿಕ್ಷೆಗೆ ಒಳಪಡೋದೂ ಇಲ್ಲ. ನಿನಗೂ ದೋಷ ಅಂಟಬಾರದು ಅಂದರೆ ನೀನು ಅಲ್ಲ ಅಂತ ಹೇಳಿ ನಿನಗೆ ಅನಿಸಿರ್ಬೇಕು, ಅಷ್ಟೇ ತಾನೆ. ಅದರಿಂದಾಗಿ ಅಂಟಿಕೊಳ್ಳೋದು ನಾನು ಮಾಡಿದ್ದೇನೆ ಅನ್ನೋದ್ರ ಮೇಲೆ. ಈ ರೀತಿ ಸರ್ಪ ಹೇಳಿ ಆ ಅರ್ಜುನ ಅನ್ನುವ ಬೇಡನಿಗೆ ಹೇಳಿತು, ನಾನಾಗತಂ ಪಾಶೇಣ ಸಂತಾಪಯಿತುಮರ್ಹಸಿ. ನೋಡಪ್ಪ, ನನ್ನ ಯಾವ ತಪ್ಪೂ ಇಲ್ಲ, ನನ್ನನ್ನು ಯಾಕೆ ಪಾಶದಿಂದ ಕಟ್ಟಿ ಹಾಕಿದ್ದಿ. ಲುಬ್ಧಕಃ ಮೃತ್ಯೋ ಶ್ರುತಂತೆ ವಚನಂ ತವ ಚೈವ ಭುಜಂಗಮ
ನೈವ ತಾವದ್ವಿದೋಷತ್ವಂ ಭವತಿ ತ್ವಯಿ ಪನ್ನಗ. ಅದಕ್ಕೆ ಬೇಡ ಹೇಳಿದ. ಅವನು ತರ್ಕವೇ ಬೇರೆ. ಅವನು ಹೇಳ್ತಾನೆ, ಓ ಮೃತ್ಯುವೇ, ನಿನ್ನ ಮಾತನ್ನೂ ಕೇಳಿದ್ದೇನೆ. ಓ ಹಾವೇ, ನಿನ್ನ ಮಾತನ್ನೂ ಕೇಳಿದ್ದೇನೆ. ಈ ಮಾತನ್ನು ಕೇಳಿದ್ದೇನೆ ಎಂದ ಮಾತ್ರಕ್ಕೆ ಸರ್ಪದಲ್ಲಿ ದೋಷ ಇಲ್ಲ ಅಂತ ನಾನು ಕ್ಲೇಮ್ ಮಾಡ್ಲಿಕ್ಕೆ ತಯಾರಿಲ್ಲ. ಮೃತ್ಯುಸ್ತ್ವಂ ಚೈವ ಹೇತುರಿಹಿ ಜಂತೋರಸ್ಯ ವಿನಾಶನೆ ಉಭಯಂ ಕಾರಣಂ ಜಂತೋಃ ನ ಕಾರಣಮಕಾರಣಂ. ಮೃತ್ಯುವೇ ಕಾರಣ ಇರಬಹುದು. ಜಂತುವಿಗೆ ಸಾಯಲಿಕ್ಕೆ ಎರಡೂ ಕಾರಣ. ಇನ್ಸ್ಟ್ರೂಮೆಂಟ್ ಆಗಿ ಇರೋದು ಕಾರಣವೇ. ಸುಪಾರಿಕೆಲ್ಲರಿಗೂ ದೋಷ ಇಲ್ಲ ಅಂತ ಹೇಳಲಿಕ್ಕಾಗತ್ತಾ? ಅವನು ಇಲ್ಲ, ಅವನು ಹೇಳ್ದ ನಾನು ಕೊಂದೆ ಅಂದರೆ ಯಾಕೆ ಕೇಳಬೇಕಿತ್ತು ಅಂತಾನೆ ಕೇಳ್ತಾರೆ. ಮೃತ್ಯುಂಚ ಧಿಕ್ಕರಿಷ್ಯಂತಿ ಕ್ರೂರಂ ದುಃಖಕರಂ ನೃಣಾಂ ತ್ವಾಮೇವ ಹಿ ವಧಿಷ್ಯಾಮಿ ಪರಂ ಪಾಪಸ್ಯ ಕಾರಣಂ. ಮೃತ್ಯುವನ್ನು ಜನ ಬೈತಾರೆ. ಅವನನ್ನು ಕೊಲ್ಲಿಕ್ಕಾಗಲ್ಲ ಅನ್ನೋ ನಮ್ಮ ದೌರ್ಬಲ್ಯವೇ ವಿನಃ ಕೊಲ್ಲಿಕ್ಕಾಗೋರ್ನ ಕೊಲ್ಲೋಣ. ಯಾರು ಶಿಕ್ಷೆಯನ್ನು ತಗೊಳ್ತಾರೆ ಅವ್ರಿಗೆ ಶಿಕ್ಷೆ ಕೊಡೋಣ. ಯಾರಿಗೆ ಶಿಕ್ಷೆ ಕೊಡ್ಲಿಕ್ಕಾಗಲ್ಲ ಅವ್ರನ್ನ ಕೇವಲ ಬೈಯೋಣ. ಅಷ್ಟೇ ದಾರಿ ಇರೋದಷ್ಟೇ. ಈಗ ಸರ್ಪ ವಿವಶೌ ಕಾಲವಶಗೌ ಶ್ರುತ ನಿರ್ದಿಷ್ಟ ಕಾರಿಣೌ ನಾವಾಂ ದೋಷೇಣ ಹಂತವ್ಯೌ ಯದಿ ಸಮ್ಯಕ್ ಪ್ರಪಶ್ಯಸಿ. ಅದಕ್ಕೆ ಸರ್ಪ ಹೇಳಿತು, ನೋಡು, ನೀನು ಸರಿಯಾಗಿ ನೋಡ್ತಿ ಅಂತಾದರೆ ನಾವಿಬ್ಬರು ಕಾಲವಶಗರು. ಕಾಲದ ವಶದಲ್ಲಿ ನಾವಿದ್ದೇವೆ. ನಮಗೆ ದೋಷ ಇಲ್ಲ. ಲುಬ್ಧಕಃ ಯುವಾಮುಭೌ ಪರವಚೌ ಯದಿ ವೈ ಮೃತ್ಯುಪನ್ನಗೌ ಹರ್ಷಕ್ರೋಧೌ ಕಥಂ ಸ್ಯಾತಾಂ ಏತದಿಚ್ಛಾಮಿ ವೇದಿತುಂ. ಆಗ ಬೇಡ ಹೇಳಿದ, ಆಯ್ತಪ್ಪ, ನೀವಿಬ್ಬರೂ ಪರವಶ, ಒಪ್ಕೊಳ್ಳೋಣ. ನೀವು ಕೊಲ್ಲುವಾಗ ಕ್ರೋಧ ಇರುತ್ತೆ, ಕೊಂದಾದ ಮೇಲೆ ಹರ್ಷ ಉಂಟಾಗತ್ತೆ. ಅದು ಹೇಗೆ? ಓಹ್, ನನ್ನನ್ನು ತುಳಿದ ಅಂತ ಹೇಳಿ ನೀನು ಕೊಂದದ್ದು. ಕೊಂದ ಮೇಲೆ ನೋಡಿದ್ಯಾ ನನ್ನ ಬಲ ಅಂತ ಹರ್ಷ ಆಯಿತು. ಅದಕ್ಕಾದ್ರೂ ಶಿಕ್ಷೆ ಅನುಭವಿಸಲೇಬೇಕಲ್ವ? ಬಹಳ ಸೂಕ್ಷ್ಮ ಇದು. ನ್ಯಾಯಾಲಯಗಳಲ್ಲಿ ಕೂಡ ಇದ್ರ ಬಗ್ಗೆ ಡಿಸ್ಕಷನ್ ಆಗಿದೆ. ನಿನಗೆ ಆನಂದ ಆಗತ್ತಾ ಆಗಲ್ವಾ? ಅದು ಯಾವುದೇ ಸಂದರ್ಭದಲ್ಲಿ ನಿನ್ನ ದೇಹ ನಿನ್ನ ವಚದಲ್ಲಿ ಇಲ್ಲದೆ ಇರಬಹುದು. ಬೇರೆಯವರು ನಿನ್ನ ದೇಹದಿಂದ ಆನಂದವನ್ನು ಪಡಿಬೇಕಾದ್ರೆ ನಿನಗೂ ಆನಂದ ಆಗಿದೆಯಾ ಆಗಿಲ್ವಾ ಅಂತ ಒಬ್ಬರು ವಾದ ಮಂಡಿಸಿದ್ದಾರೆ. ಎಲ್ಲೋ ಮದ್ರಾಸ್ ಹೈಕೋರ್ಟಲ್ಲೋ ಏನೋ ವಾದ ಆಯಿತು. ಏನು ಮಾಡ್ಲಿಕ್ಕಾಗತ್ತೆ? ಹರ್ಷ ಆಯ್ತಾ, ಸಿಟ್ಟು ಬರಲಿಲ್ವಾ? ಸಿಟ್ಟು ಬಂತು, ಅದರಿಂದಾಗಿ ಕಚ್ಚಿದೆ, ಸತ್ತ, ಅದರಿಂದ ಹರ್ಷ ಆಯಿತು ನಿನಗೆ. ಅದಕ್ಕಾಗಿ ಆದರೂ ನೀನು ಶಿಕ್ಷೆಯನ್ನು ಅನುಭವಿಸಲೇಬೇಕು ಅಂತಾನೆ. ಇವನು ಯಾರು? ಇವನು ಬೇಡನೋ ಜೇಟ್ಮಲ್ಲ ನೀನು? ಯಾಃ ಕಾಶ್ಚಿದೇವ ಚೇಷ್ಟಾಸ್ಯು ಸರ್ವಾಕಾಲವಚಾನುಗಾಃ ಪೂರ್ವಮೈವೈತದುಕ್ತಂ ಹಿ ಮಯಾ ಲುಬ್ಧಕ ತತ್ವತಃ. ಆಗ ಮೃತ್ಯು ಹೇಳ್ತಾನೆ, ಆ ಹರ್ಷ ಮತ್ತೆ ಲೋಭವು ಕಾಲದಿಂದಲೇ ಆಗೋದು ಕಣಯ್ಯ, ಅದರಿಂದಾಗಿ ನಮಗೆ ಶಿಕ್ಷೆ ಕೊಡಬೇಡ ಅಂತ ನಾವು. ಆಗ ಕಾಲ ಬರ್ತಾನೆ, ಅಬ್ರವೀತ್ ಪನ್ನಗಂ ಮೃತ್ಯುಂ ತಂಚಾರ್ಜುನಮಲಬ್ಧಕಂ. ಮೂರೂ ಜನರನ್ನ ಕುರಿತು ಹೇಳ್ತಾನೆ. ಯಾರು? ಪನ್ನಗ. ಪನ್ನಗ ಅಂದ್ರೆ ಹಾವು. ಪನ್ನಗ ಅಂತ ಯಾಕೆ ಹೆಸರು? ಪದ್ಯಾಂ ನಗಚ್ಚತಿ, ಕಾಲಿಂದಂತೂ ಹೋಗಲ್ಲ, ಹೊಟ್ಟೆಯಿಂದ ತಗೊಳತ್ತೆ ಇತ್ಯರ್ಥ. ಕಾಲಿಂದಂತೂ ಹೋಗಲ್ಲ ಪನ್ನಗ. ಇನ್ನು ಮೃತ್ಯು, ಆಮೇಲೆ ಬೇಡ. ಈ ಮೂರೂ ಜನರನ್ನ ಎದುರುಗಡೆ ಬಂದು ಕಾಲ ರೂಪಿ ಹೇಳ್ತಾನೆ, ನೈವಾಹಂ ನಾಪ್ಯಯಂ ಮೃತ್ಯು ನಾಯಂ ಲುಬ್ಧಕ ಪನ್ನಗಃ ಕಿಲ್ಬಿಷಿ ಜಂತು ಮರಣೇ ನವಯಂ ಹಿ ಪ್ರಯೋಜಕಾಃ. ನೋಡು, ನಾನು ಕಾಲ ಅಂದ್ರೆ ಕಾಲಾಭಿಮಾನಿ. ನಾನಾಗಲಿ ಮೃತ್ಯು ಆಗಲಿ ಈ ಬೇಡ, ಇದು ಈ ಹಾವಾಗಲಿ, ಓ ಬೇಡನೇ, ಇವನು ಸತ್ತಿದ್ದಕ್ಕೆ ಹೊಣೆ ಅಲ್ಲ.
ನವಯಂ ಹಿ ಪ್ರಯೋಜಕಾ ಅಕರೋದ್ಯದಯಂ ಕರ್ಮ ತದರ್ಜುನ ಕಚೋದಿತಂ. ಅವನೇನು ಕರ್ಮ ಮಾಡಿದ ಆ ಕರ್ಮಕ್ಕೆ ಈ ಫಲ ಕೊಡ್ತೇನೆ ಅಂತ ನಾನು ಮಾಡಬೇಕಾಯ್ತು. ಆ ಕರ್ಮ ಈಗಲೇ ಫಲಿಸಬೇಕು ಅಂತನ್ನೋದು. ಪ್ರಣಾಶ ಹೇತುರ್ನಾನ್ಯೋಸ್ತಿ ವಧ್ಯತೆಯಂ ಸ್ವಕರ್ಮಣ. ಅವನ ಕರ್ಮದಿಂದಲೇ ಸಾಯ್ತಾ ಇರೋದು. ಯದನೇನ ಕೃತಂ ಕರ್ಮ ತೇನಾಯಂ ನಿಧನಂ ಗತಃ ವಿನಾಶ ಹೇತು ಕರ್ಮಾಸ್ಯ ಸರ್ವೇ ಕರ್ಮವಚಾವಯಂ. ಅದರಿಂದಾಗಿ ಅಂತಿಮವಾಗಿ ಕರ್ಮವೇ ಕಾರಣ. ಅವನ ವಿನಾಶಕ್ಕೆ ಕರ್ಮವೇ ಅವನ ಕರ್ಮ ಕಾರಣ. ನಾವು ಕರ್ಮವಶರು. ಕರ್ಮದಾಯಾದಕೋ ಲೋಕಃ ಕರ್ಮ ಬಂಧನ ಲಕ್ಷಣಂ ಕರ್ಮಾಣಿ ಚೋದಯಂತೀಹ ತಥಾನ್ಯೋನ್ಯಂ ಯಥಾ ವಯಂ. ಕರ್ಮದಿಂದಲೇ ಭೋಗಿಸೋದು. ಕರ್ಮವೇ ಬಂಧನ, ಕರ್ಮವೇ ಪ್ರಚೋದಕ. ನಿನ್ನ ಕರ್ಮದಿಂದ ನನಗೆ ಪ್ರಚೋದನೆ ಸಿಗತ್ತೆ, ನನ್ನ ಕರ್ಮದಿಂದ ನಿನಗೆ ಪ್ರಚೋದನೆ ಸಿಗತ್ತೆ. ಎಲ್ಲರೂ ಎಲ್ಲರಿಗೂ ಇಷ್ಟ ಆಗಬೇಕಾಗಿಲ್ಲ, ಎಲ್ಲರೂ ಎಲ್ಲರಿಗೆ ದ್ವೇಷಗಳಾಗಬೇಕಾಗಿಲ್ಲ. ಯಥಾ ಮೃತ್ಪಿಂಡ ತಕ್ಕರ್ತ ಕುರುತೆ ಯದ್ಯದಿಚ್ಛತಿ ಏವಮಾತ್ಮಕೃತಂ ಕರ್ಮ ಮಾನವ ಪ್ರತಿಪದ್ಯತೆ. ಹೇಗೆ ಮಣ್ಣಿನ ಮುದ್ದೆಯಿಂದ ಕುಶಲಕರ್ಮಿ ಅವನಿಗೆ ಬೇಕಾದಂತೆ ರೂಪಿಸಿಕೊಳ್ತಾನೆ, ಆ ರೀತಿ ತಾನು ಮಾಡಿದ ಕರ್ಮವನ್ನು ಮನುಷ್ಯ ಹೊಂದುತ್ತಾನೆ. ಯಥಾ ಛಾಯಾ ತಪೋ ನಿತ್ಯಂ ಸುಸಂಬದ್ಧೌ ನಿರಂತರಂ ತಥಾ ಕರ್ಮ ಚ ಕರ್ತಾ ಚ ಸಂಬದ್ಧೌ ಆತ್ಮಕರ್ಮಭಿಃ. ಹೇಗೆ ನೆರಳು ಬೆಳಕುಗಳು ಇರ್ತದೋ ಹಾಗೆಯೇ ಕರ್ಮಕರ್ತ, ಕರ್ಮ ಮತ್ತೆ ಕರ್ತೃ. ಏವಂ ನಾಹಂ ನೈವ ಮೃತ್ಯು ನ ಸರ್ಪೋ ನ ತಥಾ ಭವಾನ್ ನ ಚೈವ ಬ್ರಾಹ್ಮಣೀ ವೃದ್ಧ ಶಿಶುರೇವಾತ್ರ ಕಾರಣಂ. ಅದರಿಂದಾಗಿ ಕಾಲನಾಮಕನಾದ ನಾನೂ ಅಪರಾಧಿ ಅಲ್ಲ, ಈ ಮೃತ್ಯುವೂ ಅಪರಾಧಿ ಅಲ್ಲ, ಸರ್ಪವೂ ಅಪರಾಧಿ ಅಲ್ಲ. ಅಲ್ಲ, ಮಗ ಇದ್ದದ್ದಕ್ಕೆ ಸತ್ತಿದ್ದಲ್ವಾ? ಹೆತ್ತದ್ದು ಯಾರು? ಈ ಬ್ರಾಹ್ಮಣಿ. ಅದರಿಂದಾಗಿ ಈ ಬ್ರಾಹ್ಮಣಿಯೇ ಎಲ್ಲದಕ್ಕೂ ಕಾರಣ ಅಂತಲೂ ಹೇಳಲಿಕ್ಕೆ ಬರಲ್ಲ, ಶಿಶುವೇ ಕಾರಣ. ತಸ್ಮಿನಸ್ತಥಾ ಬ್ರುವಾಣೇತು ಬ್ರಾಹ್ಮಣಿ ಗೌತಮೀ ನೃಪ ಸ್ವಕರ್ಮ ಪ್ರತ್ಯಯಾಲ್ಲೋಕಾನ್ ಮತ್ವಾರ್ಜುನಕಮಬ್ರವೀತ್. ಆಗ ಆ ವೃದ್ಧಳಾದ ಗೌತಮಿ ಹೇಳಿದಳಂತೆ, ನೈವ ಕಾಲೋ ನ ಭುಜಗೋ ನ ಮೃತ್ಯುರಿಹ ಕಾರಣಂ ಸ್ವಕರ್ಮಭಿರಯಂ ಬಾಲಃ ಕಾಲೇನ ನಿಧನಂ ಗತಃ. ಕಾಲ ಆಗಲಿ, ಹಾವಾಗಲಿ, ಮೃತ್ಯುವಾಗಲಿ ಕಾರಣ ಅಲ್ಲ. ನನ್ನ ಮಗನ ಕರ್ಮ ಅಷ್ಟಿತ್ತು. ಸಾವಿಗೆ ಮತ್ತೆ ಬದುಕಿಗೆ ಅಥವಾ ಹುಟ್ಟಿಗೆ ಅವನ ಕರ್ಮ ಕಾರಣವೇ ವಿನಃ ಬೇರೆ ಅಲ್ಲ. ಮಯಾ ಚ ತತ್ಕೃತಂ ಕರ್ಮ ಏನಾಯಂ ಮೇ ಸುತೋ ಮೃತಃ ಯಥಾ ಕಾಲಸ್ತಥಾ ಮೃತ್ಯು ಮುಂಚಾರ್ಜುನ ಕಪನ್ನಗಂ. ಆಮೇಲೆ ನನ್ನದೊಂದು ಕರ್ಮ ಇದೆ, ಚಿಕ್ಕ ವಯಸ್ಸಿಗೆ ಮಗುವನ್ನು ಕಳ್ಕೊಳ್ಬೇಕು ಅಂತನ್ನುವ ಕರ್ಮ. ಅದರಿಂದಾಗಿ ನಾನು ಅನುಭವಿಸ್ತಾ ಇದ್ದೇನೆ. ಆದ್ದರಿಂದಾಗಿ ಈ ಹಾವನ್ನು ಬಿಟ್ಟು ಬಿಡು. ತಥೋ ಯಥಾಗತಂ ಜಗ್ಮುಹು ಮೃತ್ಯು ಕಾಲೋಥ ಪನ್ನಗಃ ಅಭೂದ್ವಿರೋಚೋರ್ಜುನಕೋ ವಿಶೋಕಾಚೈವ ಗೌತಮೀ. ಹೀಗಾದಾಗ ಮೃತ್ಯು, ಕಾಲ, ಹಾವು ಎಲ್ಲ ಹೊರಟು ಹೋದವು. ಅಭೂದ್ವಿರೋಷಃ ಅರ್ಜುನಕಃ, ಬೇಡ ರೋಷವನ್ನು ಕಳೆದುಕೊಂಡ ಗೌತಮಿಗೆ ಶೋಕ ಹೋಯಿತು. ಏತತ್ ಕೃತ್ವಾ ಶಮಂ ಗಚ್ಚ ಮಾ ಭೂಶ್ಚಿಂತಾ ಪರೋ ನೃಪ ಸ್ವಕರ್ಮ ಪ್ರತ್ಯಯಾಲ್ಲೋಕಾನ್ ತ್ರೀನ್ ವಿದ್ಧಿ ಸಮಿತಿಂಜಯ. ಅದರಿಂದ ಇದನ್ನು ಕೇಳು ಓ ದೊರೆ ಅಂತ ಭೀಷ್ಮಾಚಾರ್ಯರು ಉಪಸಂಹಾರ ಮಾಡಿ, ದುರ್ಯೋಧನಾದಿಗಳು ಅವರ ಕರ್ಮದಿಂದ ಅವರು ಸತ್ತದ್ದು, ನೀನಲ್ಲ. ಕರ್ಮಕ್ಕನುಗುಣವಾಗಿ ಕರ್ತೃ, ಆಮೇಲೆ ನಿಮಿತ್ತ, ಇವುಗಳೆಲ್ಲ ಫಲಿಸೋದೇ ವಿನಃ ಬೇರೆ ಅಲ್ಲ. ನೀನಲ್ಲ ಸ್ವತಂತ್ರ ಕರ್ತೃ. ದುರ್ಯೋಧನ ಅವನೇನು ಮಾಡಿದ್ದಾನೆ ಅದನ್ನು ಉಂಡ, ಅದು ಕಾಲದಲ್ಲಿ ಪರಿಣಾಮ ಆಯಿತು.
ನಿಹತ ಏನ ಪಾರ್ಥಿವಾಹ. ಅದರಿಂದ ನೀನೇನು ಹೇಳ್ತಾ ಇದ್ದೀಯ ಅಜ್ಜ, ನಿಮ್ಮನ್ನ ಉಪದೇಶಕ್ಕೆ ಅಂತ ಕೂತ್ಕೊಳ್ಬೇಕು, ಮೈಯಲ್ಲೆಲ್ಲ ನೆತ್ತರು ಸುರಿತಾ ಇರಬೇಕು, ಅದು ನಾವು ಮಾಡಿದ ನೆತ್ತರು, ನಾವು ಮಾಡಿದ ಗಾಯ, ಅದನ್ನು ಸಹಿಸಿಕೊಂಡು ನೀನು ನಮಗೆ ತತ್ವೋಪದೇಶ ಮಾಡ್ತಾ ಇರೋದು ಅಂದರೆ ಅದೇ ದೊಡ್ಡ ಹಿಂಸೆ ಅಲ್ವಾ? ಈ ರೀತಿ ಹೇಳಿದಾಗ ಧರ್ಮರಾಜನಿಗೆ ಒಂದು ಸ್ವಲ್ಪ ಸಮಾಧಾನ ಆಯ್ತಂತೆ. ಯುಧಿಷ್ಠಿರ ಮತ್ತೆ ಪ್ರಶ್ನೆ ಮಾಡಿದ ಅನ್ನುವಲ್ಲಿಗೆ ಮೊದಲನೆಯ ಅಧ್ಯಾಯ ಮುಗಿಯುತ್ತೆ. ಇದರ ತಾತ್ಪರ್ಯ ಏನು ಅಂತಂದ್ರೆ, ಬ್ರಾಹ್ಮಣರಾದವರಿಗೆ ಕ್ಷಮಾ ಬಾಹ್ಯೇಷು ಶತ್ರುಷು, ಹೊರಗಡೆಯ ಶತ್ರುಗಳಲ್ಲಿ ಕ್ಷಮೆ ಇರಬೇಕು, ಕ್ಷತ್ರಿಯರಿಗಿರಬೇಕಾಗಿಲ್ಲ. ಅವರು ಹೀಗೆ ಇರಬೇಕು. ಆದರೆ ಧರ್ಮರಾಜನಿಗೆ ಹೇಳಬೇಕಾದ್ರೆ ಈ ಕಥೆಯನ್ನು ಹೀಗೆ ಹೇಳಬೇಕು. ಅವನ ಸಮಾಧಾನ ನಾವು ತಿಳ್ಕೊಳ್ಬೇಕಾದ್ರೆ ಇದು ಬ್ರಾಹ್ಮಣರಿಗೆ ಮಾತ್ರ. ಏಕೆಂದರೆ ಧರ್ಮರಾಜ ಮತ್ತೆ ಪ್ರಶ್ನೆ ಕೇಳಲಿಲ್ಲ. ಹಾಗಾದರೆ ನಾವು ಕೂಡ ಕಾಲ ಕಾರಣ ಕರ್ಮ ಕಾರಣ ಅಂತ ಕಾಡಲ್ಲೇ ಇದ್ದು ಬಿಡ್ಬೋದಿತ್ತು, ಯುದ್ಧ ಯಾಕೆ ಮಾಡಬೇಕಿತ್ತು ಅಂತ ಯಾಕೋ ಕೇಳಲಿಲ್ಲ. ಅವನಿಷ್ಟು ಕೇಳಲ್ಲ ಅಂತ ಗೊತ್ತಿದ್ದೇ ಭೀಷ್ಮಾಚಾರ್ಯರ ಮೂಲಕ ಕೃಷ್ಣ ಹೇಳಿಸಿದ್ದು. ಸೊ ಹೌದು, ಇವನ್ ಜನಮೇಜಯ ಮುಂದೆ ಅಲ್ವಾ? ಅದೇ 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 ಅವನು ಕೇಳ್ತಾ ಇದ್ದಾರೆ ಮಧ್ಯದಲ್ಲಿ. ಅವನು ಯುಧಿಷ್ಠಿರ ಪಿತಾಮಹ ಮಹಾಪ್ರಾಜ್ಞ ಸರ್ವಶಾಸ್ತ್ರ ವಿಚಾರದ ಶ್ರುತಂ ಮೇ ಮಹದಾಖ್ಯಾನಂ ಇದಂ ಮತಿಮತಾಂಬರ. ನೀವು ಈ ತನಕ ಹೇಳಿದ ಶಾಂತಿಯನ್ನ ಪೂರ್ತಿ ಕೇಳಿದ್ದೇನೆ. ಸುಮಾರು ತಿಂಗಳಾಗಿದೆ ಕೇಳಲಿಕ್ಕೆ ಶುರು ಮಾಡಿ. ನಮ್ದು ಬಿಡಿ ವರ್ಷ ಆಗಿದೆ, ಇಲ್ಲಿ ಒಂದು ತಿಂಗಳಾಗಿದೆ. ಮತ್ತೆ ಕೇಳಬೇಕು ಅಂತ ಇದ್ದೇನೆ. ಕೇನ ಮೃತ್ಯುರ್ಗೃಹಸ್ಥೇನ ಧರ್ಮಮಾಶ್ರಿತ್ಯ ನಿರ್ಜಿತ. ಗೃಹಸ್ಥನೋರ್ವ ಮೃತ್ಯುವನ್ನು ಗೆಲ್ಲುವುದು ಹೇಗೆ? ಮೃತ್ಯುವನ್ನು ಗೆಲ್ಲುವುದು ಅಂದರೆ ಮೃತ್ಯು ಒದಗಿದರೂ ನರಕಕ್ಕೆ ಒಳಗಾಗದೇ ಇರುವುದು ಅಂತ. ಭೀಷ್ಮ ನೋಡಪ್ಪ, ಒಂದು ಕಥೆ ಹೇಳ್ತೇನೆ ಕೇಳು. ಮನೋ ಪ್ರಜಾಪತೆ ರಾಜನ್ ಇಕ್ಷ್ವಾಕು ಅಭವತ್ಸುತಃ ತಸ್ಯ ಪುತ್ರಶತಂ ಜಜ್ಞೆ ನೃಪತೆ ಸೂರ್ಯವರ್ಚಸಃ. ಮನುವಿಗೆ ಮೊದಲ ಮಗ ಇಕ್ಷ್ವಾಕು. ಇಕ್ಷ್ವಾಕುವಿಗೆ 100 ಜನ ಮಕ್ಕಳು. 100 ಜನ ಮಕ್ಕಳಲ್ಲಿ 10ನೆಯವನು ದಶಾಶ್ವ ಅಂತ. ಅವನು ಮಾಹಿಷ್ಮತಿಯ ದೊರೆಯಾದ. ದಶಾಶ್ವನಿಗೆ ಮದಿರಾಶ್ವ ಅಂತ ಒಬ್ಬ ಮಗ ಹುಟ್ಟಿದ. ಸತ್ಯ, ತಪಸ್ಸು, ದಾನದಲ್ಲಿ ಅವನ ಮನಸ್ಸು ರಥ. ಆ ಮದಿರಾಶ್ವನಿಗೆ ದ್ಯುತಿಮಾನ್ ಅನ್ನುವ ಮಗ. ದ್ಯುತಿಮಂತನಿಗೆ ಸುವೀರ ಅನ್ನುವ ಮಗ. ಅವನು ಕುಬೇರನ ಹಾಗೆ ಇದ್ದ. ಸುವೀರನಿಗೆ ದುರ್ಜಯ ಅನ್ನುವ ಮಗ. ದುರ್ಜಯನಿಗೆ ದುರ್ಯೋಧನ ಅನ್ನುವ ಒಬ್ಬ ಮಗ. ದುರ್ಜಯಸ್ಯ ಇಂದ್ರ ವಪುಷಃ ಪುತ್ರೋಗ್ನಿ ಸದೃಶ ದ್ಯುತಿ ದುರ್ಯೋಧನೋ ನಾಮ ಮಹಾನ್ ರಾಜಾಸೀದ್ ರಾಜಸತ್ತಮ. ದುರ್ಯೋಧನ ಅಂತ. ಆ ದುರ್ಯೋಧನನಿಗೆ ಅಪ್ರತಿಮ ಪರಾಕ್ರಮ. ಅವನ ಹೆಸರೇ ದುರ್ಯೋಧನ ಅಂತ. ಅವನ ಹತ್ರ ಯುದ್ಧ ಮಾಡಲಿಕ್ಕೆ ಬೇರೆಯವರಿಗೆ ಕಷ್ಟ, ಅದಕ್ಕೆ ದುರ್ಯೋಧನ. ಅವನು ಬೇರೆಯವರ ಹತ್ರ ಯುದ್ಧ ಮಾಡ್ಬೇಕಾದ್ರೆ ಅವನಿಗೆ ಸುಲಭ, ಅದಕ್ಕೆ ಸುಯೋಧನ. ಯಾರೋ ಒಬ್ಬ ಕನ್ನಡ ನಾಟಕಕಾರನೋ ಬರೆದಿದ್ರು, ನನ್ನನ್ನು ದುರ್ಯೋಧನ ಅಂತ ಎಲ್ಲರೂ ಹಂಗಿಸುತ್ತಾರೆ, ನನ್ನನ್ನು ಸುಯೋಧನ ಎನ್ನಬೇಕು ಅಂತ ದುರ್ಯೋಧನ ಬಾಯಲ್ಲಿ ಹೇಳಿಸ್ಬಿಟ್ಟಿದ್ದ ಅವಳು. ಇದೇನು ಶಬ್ದದ ಅರ್ಥವೇ ಗೊತ್ತಿಲ್ಲ. ಎಷ್ಟೋ ಜನ, ಸಾವಿರಾರು ಜನ ದುರ್ಯೋಧನರಿದ್ರು ಅವತ್ತು. ತಸ್ಯೇಂದ್ರ ತಮ ವೀರ್ಯಸ್ಯ ಅನ್ನೈರ್ಧನೈಶ್ಚ ಬಹುಭಿಃ. ಅನ್ನದಾನ, ಧನದಾನ, ಸಸ್ಯದಾನ ಅದರಿಂದ ತುಂಬಿತ್ತು ಅವನ ರಾಜ್ಯ. ದುರ್ಯೋಧನನ ರಾಜ್ಯ ಬಹಳ ಚೆನ್ನಾಗಿ ನಡೀತಾ ಇತ್ತು. ದುರ್ಗತಿಯನ್ನು ಹೊಂದಿದವ ಇರಲಿಲ್ಲ, ರೋಗಕ್ಕೆ ಈಡಾದವ ಇರಲಿಲ್ಲ. ನ ದಕ್ಷಿಣೋ ಸದಕ್ಷಿಣೋ ಮಧುರವಾಗ್. ಅವನು ಒಳ್ಳೆ ಜಾಣ. ದಕ್ಷಿಣ ಅಂದರೆ ಜಾಣ,
ಮಧುರವಾಗ್, ದಾಕ್ಷಿಣ್ಯ ಅಂದರೆ ಗೊತ್ತಾಯ್ತಲ್ಲ, ಜಾಣ್ಮೆ ಅಂತ. ಒಳ್ಳೆ ಮಧುರವಾದ ಇಂಪಾಗಿ ಮಾತನಾಡುವವ, ಹೊಟ್ಟೆ ಕಿಚ್ಚಿರದವ, ಇಂದ್ರಿಯಗಳನ್ನು ಗೆದ್ದಿದ್ದ ಧರ್ಮಾತ್ಮ, ಕ್ರೌರ್ಯ ಒಂದು ಚೂರೂ ಇಲ್ಲ, ವಿಕ್ರಾಂತ, ಬಡ 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 ಹರಟೆ ಕೊಚ್ಚುತ್ತಾ ಇರಲಿಲ್ಲ, ನವಿಕಥನ ಬಡಾಯಿ ಕೊಚ್ಚುತ್ತಾ ಇರಲಿಲ್ಲ, ಅವಮಾನ ಮಾಡಿ ಕೊಡ್ತಾ ಇರಲಿಲ್ಲ, ಹಾಗೆ ಶುದ್ಧ ಭಾವದಿಂದ ದಾನ ಮಾಡಿದ್ದ. ವೇದ ವೇದಾಂಗಪಾರಗ, ಅವನಿಗೆ ನರ್ಮದೆಯೇ ಒಲಿದು ಬಂದ್ಲು ಹೆಣ್ಣಾಗಿ. ತಂ ನರ್ಮದಾ ದೇವನದಿ ಪುಣ್ಯ ಶೀತ ಜಲಾಶಿವ ಚಕಮೇ ಪುರುಷಶ್ರೇಷ್ಠಂ ಸ್ನೇಹ ಭಾವೇನ ಭಾರತ. ಅವನ ಒಳ್ಳೆಯ ಗುಣಗಳಿಗೆ ಸೋತು ದುರ್ಯೋಧನನಿಗೆ ನರ್ಮದೆ ಮದುವೆ ಆದ್ಲು. ಅದರಲ್ಲಿ ಒಬ್ಬ ಮಗಳು ಹುಟ್ಟಿದಳು, ಸುದರ್ಶನ ಅಂತ ಅವಳ ಹೆಸರು. ಅಪ್ರತಿಮವಾದ ರೂಪ ದುರ್ಯೋಧನನ ಮಗಳಿಗೆ. ಅವಳನ್ನ ಅಗ್ನಿ ಬಯಸಿದ. ಸಾಚಾಗ್ನಿ ಶರಣೇ ರಾಜ್ಞ ಶುಶ್ರೂಷಾ ಕೃತ ನಿಶ್ಚಯ. ಅವಳು ಅಗ್ನಿಯ ಮನೆಯಲ್ಲಿ, ಆವಾಗ ಆಗ್ನೇಯದಲ್ಲಿ ಅಡಿಗೆ ಮನೆ ಮಾಡ್ತಾ ಇರಲಿಲ್ಲ, ಆಗ್ನೇಯದಲ್ಲಿ ದೇವ್ರ ಮನೆ ಇರ್ತಿತ್ತು. ಅಗ್ನಿಯೇ ಈ ಮನೆಯ ಯಜಮಾನ. ಆ ಅಗ್ನಿಯನ್ನ ಪೂಜಿಸೋದು ಅದು ಅಲ್ಲಿ ಇದ್ದದ್ದು. ಅಗ್ನಿ ಅಂದ್ರೆ ಕೇವಲ ಬೆಂಕಿ ಅಂತ ಅರ್ಥ ಅಲ್ಲ ಅಲ್ವಾ, ಇರಲಿ. ಆ ಅಗ್ನಿ ಮನೆಯಲ್ಲಿ ಚೆನ್ನಾಗಿ ಸೇವೆ ಮಾಡ್ತಾ ಇದ್ದಾಗ ಇವಳನ್ನ ಅವನು ಬಯಸಿದ. ತಸ್ಯಾ ಮನೋಹರಂ ರೂಪಂ ದೃಷ್ಟ್ವಾ ದೇವೋ ಹುತಾತನಃ ಮನ್ಮಥೇನ ತಮಾವಿಷ್ಟಃ ಪತ್ನಿತ್ವೇ ಯತತೆ ಮಿಥಃ. ಅವಳನ್ನು ನೋಡಿ ಸೀದಾ ಅಗ್ನಿ ಬಂದು ಹೇಳಿದ, ಭಜ ಮಾಮನವದ್ಯಾಂಗಿ ಕಾಮ ಕಮಲಲೋಚನೆ, ಓ ಬಿಡುಗಣ್ಣವಳೆ, ನನ್ನನ್ನು ಹೊಂದು ಬೋರು ಬಾಳೆ ದಿಂಡಿನಂತಹ ತೊಡೆಯಳೆ, ವೃಷಾಭಾಕ್ಷಿ, ಜಿಂಕೆ ಮರಿಯಂತೆ ಕಣ್ಣವಳೆ, ಚಂದ್ರನಂತೆ ಆನಂದ ನೀಡುವವಳೆ, ನಿನ್ನ ಮುಖವನ್ನು ನೋಡಿ ಭ್ರೂಲತಾ ಲಲಿತಂ ಕಾಂತಂ ಅನಂಗೋ ಬಾಧತೆ ಹಿಮಾಂ. ಆ ಹುಬ್ಬಿನ ಉದ್ದವಾದ ಹುಬ್ಬಿನ ಚಂದದ ಮುಖವನ್ನು ನೋಡಬೇಕು. ಯಾವಾಗಲೂ ನನ್ನ ಕಾಮ ಇದನ್ನು ಬಯಸ್ತಾ ಇದೆ. ಲಲಾಟಂ ಚಂದ್ರಲೇಖಾಭಂ, ಅರ್ಧಚಂದ್ರನ ತುಂಡಿನಂತಹ ಹಣೆ. ದೃಷ್ಟ್ವಾತೆ ಪತ್ರಲೇಖಾಂಕಂ ಅನಂಗೋ ಬಾಧತೆ ಭೃಚಂ. ಬಾಲಾತಪೇನಾಕುಲಿತಂ ಸಸ್ವೇದ ಪುಲಕೋದ್ಗಮಂ. ಆಗ ತಾನೇ ಮೂಡಿಬಂದ ಸೂರ್ಯನ ಬೆಳದಿಂಗಳಲ್ಲಿ ನಿನ್ನ ಬೆವರು ಸೇರಿಕೊಂಡು ಎಷ್ಟು ಚಂದ ಉಂಟು. ಬಿಂಬಾದರೋಷ್ಠವದನಂ, ತೊಂಡೆಯಂತೆ ಕೆಂಪಾದ ತುಟಿಯವಳು. ವಿಬುದ್ಧಮಿವ ಪಂಕಜಂ, ಅರಳಿದ ತಾವರೆಯಂತಹ ಮೋರೆ. ನಿನ್ನನ್ನು ನೋಡಬೇಕು ಅಂತ ನಾನು ಯಾವಾಗಲೂ ನೋಡಬೇಕು ಅಂತ ಅಂದುಕೊಳ್ಳುತ್ತೇನೆ. ದ್ವಿಜಪ್ರಿಯೇ ಪ್ರಸೀದಸ್ವ ಭಜ ಮಾಂ ಸುಭಗಾಹ್ಯಸಿ. ಎಲ್ಲ ಬ್ರಾಹ್ಮಣರು ನಿನ್ನನ್ನು ಪ್ರೀತಿಯಿಂದ ಆಶೀರ್ವದಿಸ್ತಾ ಇದ್ದಾರೆ. ಅಂತಹ ಬ್ರಾಹ್ಮಣರಿಗೆ ಪ್ರಿಯಳಾದವಳೇ, ಬ್ರಾಹ್ಮಣರಿಂದಲೇ ಆರಾಧ್ಯನಾದ ನಾನು ನಿನ್ನನ್ನು ಮದುವೆ ಆಗಬೇಕು ಅಂತ ಇದ್ದೇನೆ. ಶೈವ ಮುಕ್ತಾ ವಿರಹಿತೆ ಪಾವಕೇನ ಮಹಾತ್ಮನ ಈಶದಾಕಂಪಿ ಹೃದಯ ವ್ರೀಡಿತ ವಾಕ್ಯಮಬ್ರವೀತ್. ಆಗ ನಡುಗುವ ಎದೆಯವಳಾಗಿ ಅವಳು ಹೇಳಿದಳಂತೆ, ನನು ನಾಮ ಕುಲೀನಾನಾಂ ಕನ್ಯಕಾನಾಂ ವಿಶೇಷತಃ ಮಾತಾ ಪಿತಾ ಪ್ರಭವತಃ ಪ್ರಧಾನೇ ಬಾಂಧವಾಶ್ಚಯೇ. ನೋಡು ಅಗ್ನಿದೇವ, ಒಳ್ಳೆ ಕುಲದಲ್ಲಿ ಹುಟ್ಟಿದ ಕನ್ಯೆಯರು ತಂದೆ ತಾಯಿಗಳು ಮೆಚ್ಚಿದವನನ್ನ ಆರಿಸಿಕೊಳ್ಳುತ್ತಾರೆ. ಪಾಣಿಗ್ರಹಣ ಮಂತ್ರೈಶ್ಚ ಹುತೆ ಚೈವ ವಿಭಾವಸೌ. ಪಾಣಿಗ್ರಹಣ ಮಂತ್ರಗಳಿಂದ ಹೋಮ ಆಗಬೇಕು. ಅಗ್ನಿದೇವ
ಸಾಕ್ಷಿಯಾಗಿ ಇರಬೇಕು. ಎಲ್ಲರ ನಡುವೆ ಗಂಡನನ್ನ ಅವಳು ಒಪ್ಪಿಕೊಳ್ತಾಳೆ. ಸಾಹಂ ಆತ್ಮವಚಾ ದೇವ ಪಿತರಂ ವರಯಸ್ವಮೇ. ಅದರಿಂದಾಗಿ ನಾನು ನನ್ನ ವಚಳಲ್ಲ, ನನ್ನ ಅಪ್ಪನನ್ನ ಕೇಳು ಅಂತ ಹೇಳಿದಳಂತೆ. ಆಗ ದುರ್ಯೋಧನ ಏನು ಮಾಡಿದ, ಅಷ್ಟೊತ್ತಿಗೇನೆ ಅಲ್ಲಿ ಒಂದು ಬೇರೆನೇ ನಡೀತಾ ಇತ್ತು. ಎಲ್ಲ ಇವರನ್ನ ಮಂತ್ರಿಗಳನ್ನ ಕರೆಸಿ ನಾನು ಯಾಗ ಮಾಡಬೇಕು ಅಂತ ಇದ್ದೇನೆ ಅಂತ ಆ ರೀತಿ ಯಾಗ ಮಾಡಿತಾ ಇದ್ದಾನೆ. ಇವನು ಅಗ್ನಿದೇವ ಇವಳನ್ನು ಬಿಟ್ಟ ಹೊರಟ, ಆಯಿತು ನಿಮ್ಮಪ್ಪನನ್ನು ಕೇಳ್ತೇನೆ ಅಂತ. ಅದೇ ಸಮಯದಲ್ಲಿ ಒಂದು ತಿಂಗಳ ಅವಧಿಯಲ್ಲಿ ಯಜ್ಞ ಶುರುನೂ ಆಗಿ ಹೋಯಿತು. ಬ್ರಾಹ್ಮಣ ರೂಪದಿಂದ ಅಗ್ನಿ ಬಂದ. ವಿಪ್ರರೂಪೀ ಹುತವಹ ನೃಪಂ ಕನ್ಯಾಮಯಾಚತ. ಅಗ್ನಿದೇವ ಬ್ರಾಹ್ಮಣ ರೂಪದಲ್ಲಿ ಬಂದು ನಿನ್ನ ಮಗಳನ್ನ ಕೊಡು ಅಂದ. ನತು ರಾಜ ಪ್ರಧಾನಾಯ ತಸ್ಮೈ ಭಾವಮಕಲ್ಪಯತ್. ನೋಡಿದ ರಾಜನಿಗನ್ನಿಸಿತು, ಅಯ್ಯೋ ಈ ಬ್ರಾಹ್ಮಣ ಬಡವ, ದರಿದ್ರಶ್ಚ, ಆಮೇಲೆ ಇವನಿಗೆ ನಾನು ಮಗಳನ್ನು ಕೊಡಲಾರೆ ಅಂತ. ಅಥ ದೀಕ್ಷಾಮುಪೇತಸ್ಯ ಯಜ್ಞೇ ತಸ್ಯ ಮಹಾತ್ಮನಃ ಆಹಿತೋ ಹವನಾರ್ಥಾಯ ವೇದ್ಯಾಮಗ್ನಿ ಪ್ರಣಶ್ಯತ. ಸಿಟ್ಟು ಬಂತು, ಓಹೋ ಬ್ರಾಹ್ಮಣರು ನಿನಗೆ ಇದಕ್ಕೆಲ್ಲ ಬೇಕು, ಕೊಡದೇ ಇರಲಿಕ್ಕೂ ಅವರೇ ಕಾರಣ ಅಂತ ಹೇಳಿ ಅಗ್ನಿ ಕುಂಡದಲ್ಲಿ ಠಕ್ ಅಂತ ಕಣ್ಮರೆ ಆಗೋದ. ರಾಜನಿಗೆ ಭಯ. ಮಂತ್ರಿಣೋ ಬ್ರಾಹ್ಮಣಾಂಶ್ಚೈವ ಪಪ್ರಚ್ಛ ಕಿಮಿದಂ ಭವೇತ್. ಮಂತ್ರಿಗಳನ್ನ ಬ್ರಾಹ್ಮಣರನ್ನ ಕೇಳಿದ ಏನಾಯಿತು ಅಂತ. ಆಗ ವೇದಪಾರಗರಾದ ಬ್ರಾಹ್ಮಣರು ಹೇಳಿದರು, ಅಮಾನುಚೋ ವಿಕಾರೋಯಂ, ಇದು ಮನುಷ್ಯರಿಂದ ಆಗಿದ್ದಲ್ಲ. ಯಾಕೆಂದರೆ ಕಟ್ಟಿಗೆ ಉಂಟು, ಹಾಕಿದ ತುಪ್ಪ ಉಂಟು, ತುಪ್ಪ ಕಟ್ಟಿಗೆ ಹೋಗಲಿ, ಶ್ರದ್ಧೆ ಉಂಟು, ಎಲ್ಲ ಉಂಟು. ನಿನಗೆ ಧರ್ಮ ವಿಘ್ನ ಬರುವ ಯಾವುದೇ ಸಂಗತಿಗಳೂ ಇಲ್ಲ. ಅಗ್ನಿಯನ್ನೇ ಸ್ತೋತ್ರ ಮಾಡು, ನಾವು ಸ್ತೋತ್ರ ಮಾಡುತ್ತೇವೆ. ವೇದ ತತ್ವಗಳನ್ನು ತಿಳಿದವರು, ಯಜ್ಞವನ್ನು ಈಗಾಗಲೇ ಮಾಡಿದವರು, ಕೆಲವರ ಕೈಯಲ್ಲಿ ಅಗ್ನಿ ಇರುತ್ತೆ, ಅವರು ಮುಟ್ಟಿದ್ರೆ ಖಂಡಿತ ಬೆಂಕಿ ಹೊತ್ತತ್ತೆ. ಅಂದರೆ ಅಗ್ನಿ ಅದು ದುರ್ಲಭವಾದದ್ದು. ನೀವು ಒಲೆ ಹೊತ್ತಿಸ್ಬೇಕು ಅಂತಂದ್ರೆ ಅವ್ರ ಕೈಯಲ್ಲಿ ಅಗ್ನಿ ಇಲ್ಲದೆ ಸಾಧ್ಯ ಇಲ್ಲ. ಇದು ಬಿಡಿ, ಗ್ಯಾಸಿನದ್ದು ಬಿಡಿ, ನಾನು ಗ್ಯಾಸಿನ ಬಗ್ಗೆ ಮಾತನಾಡ್ತಾ ಇಲ್ಲ. ಯಜ್ಞದಲ್ಲಿ ಮತ್ತೆ ಕಟ್ಟಿಗೆ ಒಲೆಯಲ್ಲಿ ನೀವು ಅಗ್ನಿಯನ್ನ ತರಬೇಕು ಅಂತಂದ್ರೆ ಬಹಳ ಕಷ್ಟ ಉಂಟು. ಅಗ್ನಿ ಯಾರ ಕೈಯಲ್ಲಿ ಇಲ್ಲ, ಅಗ್ನಿ ಹೊತ್ತೋಲ್ಲ, ನೆನಪಿರ್ಲಿ. ಕ್ಯಾಂಪ್ ಫೈರ್ ಹಾಕ್ಲಿಕ್ಕಾಗಲ್ಲ, ಅಗ್ನಿ ಮುನಿದರೆ. ಅಥ ಋಕ್ಸಾಮ ಯಜುಷಾಂ, ಋಗ್ವೇದ ಸಾಮವೇದ ಇದನ್ನೆಲ್ಲ ಬಲ್ಲವರು. ಗೃಹ್ಯೇಚು ನಾಮಧೇಯೇಚು ಕೀರ್ತ್ಯಮಾನೇಚು ಪಾವಕಃ, ಎಲ್ಲದರಿಂದ ಸ್ತೋತ್ರ ಮಾಡಿದ್ರು. ಆದರೆ ಕಾಣಲಿಲ್ಲ. ಕಡೆಗೊಮ್ಮೆ ಅವರೆಲ್ಲರೂ ಸ್ತೋತ್ರ ಮಾಡುತ್ತಾ ಇದ್ದಾರೆ ಶುದ್ಧ ಭಾವದಿಂದ. ಬಂದ ವರಯೇ ಹ್ಯಾತ್ಮನೋರ್ಥಾಯ ದುರ್ಯೋಧನ ಸುತಾಮಿತಿ. ನಾನು ದುರ್ಯೋಧನನ ಮಗಳನ್ನು ಮದುವೆ ಆಗಬೇಕು ಅಂತ ಇದ್ದೇನೆ, ಬಯಸಿದ್ದೇನೆ. ಅವನು ಬಂದರೆ ಸರಿ, ಇಲ್ಲ ಅಂತಂದರೆ ನಾನು ಅವನು ಪ್ರತ್ಯಕ್ಷವೇ ಆಗೋದಿಲ್ಲ ಅಂದ. ಬೆಳಗ್ಗೆ ಎದ್ದು ಕೂಡಲೇ ಆ ರಾಜನಿಗೆ ಗೊತ್ತಾಯಿತು. ಅವಾಪ್ಯ ಪರಮಂ ಹರ್ಷಂ ತಥೇತಿ ಪ್ರಾಹ ಬುದ್ಧಿಮಾನ್. ಆಯಿತು ಅಂತ ಸಂತೋಷಪಟ್ಟು ಆ ದುರ್ಯೋಧನ ತನ್ನ ಮಗಳನ್ನ ಕೊಟ್ಟ. ಕೊಡಬೇಕಾದ್ರೆ ಒಂದು ನಿಮಿಷ ಅಂದ ದುರ್ಯೋಧನ. ಏನು? ಕನ್ಯಾಶುಲ್ಕ ಕೊಡಬೇಕಲ್ಲ, ಆಮೇಲೆ ನಾನು ಕೊಡ್ತೇನೆ. ಏನು ಕನ್ಯಾಶುಲ್ಕ? ನಿತ್ಯಂ ಸಾನ್ನಿಧ್ಯ ಮಿಹತೆ ಚಿತ್ರಭಾನೋ ಭವೇದಿತಿ. ಯಾವಾಗಲೂ ನಮ್ಮ ಮನೆಯಲ್ಲೇ ಇರಬೇಕು ನೀನು. ನಿತ್ಯ ಸಾನ್ನಿಧ್ಯ ಇದ್ರೆ ಮಗಳನ್ನು ಕೊಡ್ತೇನೆ. ಆಯಿತು ಅಂದ. ಆ ಮಾಹಿಷ್ಮತಿ
ಪಟ್ಟಣಕ್ಕೆ ನಿನ್ನ ಮಗ ನಿನ್ನ ತಮ್ಮ ಇವ್ರಿಗೆ ಹೇಳ್ತಾ ಇರೋದು ದುರ್ಯೋಧನ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಹೇಳ್ತಾ ಇರೋದು, ನಿನ್ನ ತಮ್ಮ ಸಹದೇವ ಯುದ್ಧಕ್ಕೆ ಅಂತ ಹೋದ, ನೆನಪಿದೆಯಾ? ಅದೇ ಮಾಹಿಷ್ಮತಿಯ ಪೂರ್ವರಾಜ ಆಗಿದ್ದ ನಿನ್ನ ತಮ್ಮ ಸಹದೇವ ಮಾಹಿಷ್ಮತಿಗೆ ಹೋಗಿದ್ದ. ಅಲ್ಲಿ ಅಗ್ನಿಯಿಂದ ಬಹಳ ದುಃಖವನ್ನು ಅನುಭವಿಸಿದ್ದಾನೆ. ಕೇಳು, ಯಾಕೆ ಅಂದ್ರೆ ಆ ಮಾಹಿಷ್ಮತಿಯ ರಾಜನ ಫೋರ್ ಫಾದರ್ಸ್ ಇದ್ದಾರಲ್ಲ, ಅವರಲ್ಲಿ ಒಬ್ಬ ದುರ್ಯೋಧನ. ಅವನಿಗೆ ಅಗ್ನಿ ಒಲಿದು ಬಂದಿದ್ದ, ನಿತ್ಯವೂ ಸನ್ನಿಹಿತನಾಗಿದ್ದಾನೆ. ತಸ್ಯ ರೂಪೇಣ ಚೀಲೇನ ವಪುಷಾ ಕುಲೇನ ವಪುಷಾಶ್ರಿಯ ಅಭವತ್ ಪ್ರೀತಿಮಾನ್ ಅಗ್ನಿ ಗರ್ಭಂ ಚಾಸ್ಯಾಂ ಸಮಾದಧೇ. ಸರಿ, ಕತೆ ಮತ್ತೆ ವಾಪಸ್ ಹೋಗೋಣ. ಆ ದುರ್ಯೋಧನ ಮಗಳನ್ನು ಕೊಟ್ನ ಅಗ್ನಿಗೆ. ಅವಳಲ್ಲಿ ಒಬ್ಬ ಮಗ ಹುಟ್ಟಿದ, ಅವನ ಹೆಸರು ಸುದರ್ಶನ ಅಂತ. ಅಗ್ನಿಯ ಮಗ. ಚಿಕ್ಕವನಿರ್ಬೇಕಾದ್ರೇನೆ ವೇದ ಎಲ್ಲ ಅವನಿಗೆ ಕರತಲ ಆಮಲಕ. ಅಷ್ಟು ಹೊತ್ತಿಗೇನೆ ಓಘವಾನ್ ಅಂತ ಇನ್ನೊಬ್ಬ ರಾಜ ಇದ್ದ. ಅವನು ನೃಗ ಅಂತ ಕೇಳ್ತಾ ಇದ್ದೀರಲ್ಲ ರಾಮಾಯಣದಲ್ಲಿ. ಆ ನೃಗನ ತಾತ. ಆ ಓಘವಾನ್ಗೆ ಒಬ್ಬಳು ಮಗಳಿದ್ಲು, ಓಘವತಿ ಅಂತ. ಮಗ ಓಘರಥ ಅಂತ. ಆ ಓಘವತಿಯನ್ನ ಸುದರ್ಶನನಿಗೆ ಕೊಟ್ಟ. ಸಗೃಹಸ್ಥಾಶ್ರಮರತಃ ತಯಾತಃ ಸುದರ್ಶನ. ಆ ಸುದರ್ಶನ ಮತ್ತೆ ಓಘವತಿಯರ ದಾಂಪತ್ಯ ಚೆನ್ನಾಗಿ ನಡೀತು. ಯಾಕೆ ನಾವು ಈ ಕಥೆಯನ್ನ ಹೇಳಿದ್ದು ಅಂದ್ರೆ, ಈ ಓಘವಾನ್ ಇದಾನಲ್ಲ, ಓಘವತಿಯಿಂದ ಕೂಡಿದ ಸುದರ್ಶನ, ಅವನಂದುಕೊಂಡ ಗೃಹಸ್ಥನಾಗಿರ್ಬೇಕಾದ್ರೇನೆ ನಾನು ಮೃತ್ಯುವನ್ನ ಗೆಲ್ತೇನೆ ಅಂತ. ಅಲ್ಲಿಗೆ ಸುದರ್ಶನ ಅತಿಥೇ ಪ್ರತಿಕೂಲಂ ತೇ ನ ಕರ್ತವ್ಯಂ ಕಥಂಚನ ಏನ ಏನ ಚತುಷ್ಯೇತ ನಿತ್ಯಮೇವಾತಿಥಿಸ್ತವಾಂ. ಅವಾಗ ಓಘವತಿಯನ್ನ ಕುರಿತು ಸುದರ್ಶನ ಅಂದ್ರೆ ಹೆಂಡತಿಯನ್ನ ಕುರಿತು ಹೇಳಿದ, ನೋಡು, ಅತಿಥಿಗೆ ಪ್ರತಿಕೂಲ ಉಂಟು ಮಾಡಬಾರದು. ಅತಿಥಿ ಯಾವುದರಿಂದ ಸಂತೋಷ ಪಡ್ತಾನೋ ಅದರಿಂದ ಅವನಿಗೆ ಸಂತೋಷವನ್ನು ಉಂಟು ಮಾಡಬೇಕು. ನಿನ್ನನ್ನು ಕೇಳಿದ್ರೆ ನಿನ್ನನ್ನು ಕೊಟ್ಕೊಂಡ್ಬಿಡ್ಬೇಕು. ಏತದ್ವ್ರತಂ ಮಮತದ ಹೃದಯ ಸಂಪರಿವರ್ತತೆ. ಇದು ನನ್ನ ವ್ರತ. ಗೃಹಸ್ಥರಿಗೆ ಅತಿಥಿಗಿಂತ ಮಿಗಿಲಾದ ವಸ್ತುವೇ ಇಲ್ಲ. ಪ್ರಮಾಣಂ ಯದಿ ವಾ ಮೋರು ವಚನಂ ಮಮ ಚೋಭನೆ. ಈ ವಿಚಾರದಲ್ಲಿ ನೀನೇನು ಯೋಚನೆ ಮಾಡತಕ್ಕದ್ದಲ್ಲ. ನಾನು ಹೋದ ಮೇಲೆ, ನಾನು ಇದ್ರೆ, ಯಾವಾಗಿದ್ರು ಅತಿಥಿರ್ನಾಮ ಮಂತವ್ಯ, ಅತಿಥಿಯನ್ನ ಅವಮಾನ ಮಾಡಬೇಡ ಅಂತ. ಆಗ ಓಘವತಿ ಆಯಿತು ಅಂತ ಹೇಳಿದಳು. ನಿನ್ನ ಎಲ್ಲ ಮಾತುಗಳನ್ನು ನಡೆಸ್ತೇನೆ ಅಂತಂದ್ಲು. ಆಗ ಮೃತ್ಯು ಏನು ಮಾಡಿದ, ನೋಡ್ತಾ ಇದ್ದ, ಏನಾದರೂ ಮಾಡಿ ಇವನ ಅತಿಥಿ ಸತ್ಕಾರವನ್ನು ತಪ್ಪಿಸಿ ಇವನನ್ನು ಸಾಯುವಂತೆ ಮಾಡಬೇಕು ಅಂತ ಮೃತ್ಯು. ಅದಕ್ಕೆ ಬ್ರಾಹ್ಮಣನಾಗಿ ಬಂದ ಮೃತ್ಯು. ಮೃತ್ಯು ಆತಿಥ್ಯಂ ದತ್ತಮಿಚ್ಛಾಮಿ ತ್ವಯಾದ್ಯವರವರ್ಣಿನಿ ಪ್ರಮಾಣಂ ಯದಿ ಧರ್ಮಸ್ಥೆ ಗೃಹಸ್ಥಾಶ್ರಮತಂ ಮತಃ. ಅವನು ಹೇಳಿದ, ನನಗೆ ಆತಿಥ್ಯ ಬೇಕು. ಹೌದಾ, ಆತಿಥ್ಯ ಬೇಕು ಅಂತಂದ್ರೆ ಆಯ್ತು, ಕೂತ್ಕೊಳ್ಳಿ ಅಂತ ಹೇಳಿ ವೇದೋಕ್ತವಾದ ವಿಧಿ. ಆಸನಂ ಚೈವ ಪಾದ್ಯಂಚ ತಸ್ಮೈ ದತ್ವಾ ದ್ವಿಜಾತಯೇ. ಆಸನವನ್ನು ಪಾದ್ಯವನ್ನು ಇತ್ತು, ಏನು ಬೇಕು ಅದಕ್ಕೆ ಆ ಮೃತ್ಯು ಹೇಳಿದ, ತ್ವಯಾ ಮಮಾರ್ಥ ಕಲ್ಯಾಣಿ ನಿರ್ವಿಚಂಕ ಸಮಾಚಾರ. ಯಾವುದೇ ಆಚೀಚೆ ನೋಡಬಾರದು. ಹೇಳಿದ ಮೇಲೆ ನಿನಗೆ ಧರ್ಮ ಪ್ರಮಾಣ ಆದರೆ, ಅತಿಥಿ ಸತ್ಕಾರವೇ ನಿಮ್ಮ ಜೀವನದ ಉದ್ದೇಶ ಆದರೆ ನಿನ್ನನ್ನು ಕೊಟ್ಕೊಂಡ್ಬಿಡು ಅಂದ. ಪ್ರಧಾನೇನ ಆತ್ಮನೋರಾಜ್ಞಿ ಕರ್ತುಮರ್ಹಸಿ ಮೇ ಪ್ರಿಯಂ ಭೀಷ್ಮ ತಯಾ ಛಂದ್ಯಮಾನೋನ್ಯೈ ಈಪ್ಸಿತೆ ನೃಪಕನ್ಯಯ. ಅದಕ್ಕೆ ಅವಳೇನು ಮಾಡಿದ್ಲು, ಬೇರೆ ಬೇರೆ ವರಗಳನ್ನು
ಇದನ್ನು ತಗೋಬೇಕಾದ್ರೆ ಇದನ್ನು ತಗೋ, ನನ್ನನ್ನು ಬಿಟ್ಟು ಬೇರೆ ಯಾವುದನ್ನಾದರೂ ತಗೋ. ಅವನು ಕೇಳಲೇ ಇಲ್ಲ. ಕಡೆಗೆ ಆಯಿತು ಅಂತ ಒಪ್ಪಿಕೊಂಡು ತಥೋರಹಸ್ತ ವಿಪ್ರರುಚಿ ಸಾ ಚೈವ ಉಪವಿವೇಚ ಸಂಸ್ಮೃತ್ಯ ಭರ್ತೃವಚನಂ ಗೃಹಸ್ಥಾಶ್ರಮಕಾರಿಣ. ಆಯಿತು ಅಂತ ಹೇಳಿ ಇಬ್ರು ಒಂದು ಕಡೆ ಕೂತ್ಕೊಂಡ್ರು ಏಕಾಂತದಲ್ಲಿ. ಅಷ್ಟು ಹೊತ್ತಿಗೆ ಸುದರ್ಶನ ಬಂದ. ತತಸ್ಥಾಶ್ರಮಮಾಗಮ್ಯ ತಸ್ಮೈ ಪ್ರತಿವಚಸ್ಸಾತು ಭರ್ತೃೇನ ಪ್ರದದೌ ತದಾ. ಕೂಗಿದ, ಓ ಭಗವತಿ ಎಲ್ಲಿದ್ದಿ ಅಂತ. ಏನು ಮಾತಾಡಲಿಲ್ಲ ಇವಳು. ನದೋಷೋಸ್ತೀತಿ ಮನ್ವಾನ ಲಜ್ಜಿತ ಭರ್ತುರೇವಚ. ಏನನ್ನೂ ಮಾತಾಡಲಿಲ್ಲ, ಸುಮ್ಮನೆ ಇದ್ಲು. ಗಂಡ ಕರಿತಾ ಇದ್ದಾನೆ, ನಾನೀಗ ಬ್ರಾಹ್ಮಣನ ಸೇವೆಯಲ್ಲಿ ಇದ್ದೇನೆ, ಅದರಿಂದಾಗಿ ಏನು ಮಾತಾಡಲಿಲ್ಲ. ನಿಧಾನವಾಗಿ ಹೊರಗಡೆ ಬಂದು, ಯಾಕೆ ಏನು ಮಾತಾಡ್ತಾ ಇಲ್ಲ ಅಂತ ಕೇಳಿದ. ಕ್ವಸಾ ಸಾಧ್ವಿ ಕ್ವಸಾ ಯಾತ ಗರೀಯಕ್ಕಿಮತೋ ಮಮ. ಎಲ್ಲಿ ಅವಳು ಅಂತ, ಎಲ್ಲಿ ಎಲ್ಲಿ ಅವಳು ಎಲ್ಲಿ ಅಂತ ಕೇಳ್ತಾ ಇದ್ದಾನೆ. ಏನು ಉತ್ತರ ಬರ್ತಾ ಇಲ್ಲ. ಆ ಬ್ರಾಹ್ಮಣ ಇದ್ದಾನಲ್ಲ ಕೋಣೆಯ ಒಳಗಡೆಯಿಂದ ಉತ್ತರ ಕೊಟ್ಟ. ಅತಿಥಿಂ ವಿದ್ಯುತಂ ಪ್ರಾಪ್ತಂ ಪಾವಕೆ ಬ್ರಾಹ್ಮಣಂಚ ಮಾಂ ಅನಯಾ ಛಂದ್ಯಮಾನೋಹಂ ಭಾರ್ಯಯಾ ತವ ತೂರತಾ. ನಾನು ಅತಿಥಿ ಅಂದ. ಇವನಿಗೆ ಅತಿಥಿ ಬಂದಿರೋದು ಗೊತ್ತಿಲ್ಲ. ಯಾರಿಗೆ? ಸುದರ್ಶನನಿಗೆ. ನಾನು ನಿನ್ನ ಅತಿಥಿ, ಕೇಳಿದೆ ಏನಾದರೂ ಕೊಡು ಅಂತ. ಏನು ಕೊಡ್ಲಿ ಅಂತ ಕೇಳಲು, ನಿನ್ನನ್ನೇ ಕೊಟ್ಟು ಬಿಡು ಮುಂದೆ. ಕೊಟ್ಟಿದ್ದಾಳೆ, ನೀನು ಏನು ಹೇಳಬೇಕೋ ಹೇಳ್ಬೋದು ಅಂತ. ಕೂಟ ಮುದ್ಗರ ಹಸ್ತಶ್ಚ ಮೃತ್ಯುಶ್ಚೈನಂ ತಮಭ್ಯಯಾತ್ ಹೀನ ಪ್ರತಿಜ್ಞಮತ್ರೈನಂ ವಧಿಷ್ಯಾಮೀತಿ ಚಿಂತಯನ್. ಮೃತ್ಯು ಈ ರೀತಿ ಬ್ರಾಹ್ಮಣ ರೂಪದಿಂದ ಹೇಳ್ತಾ ತನ್ನ ನಿಜ ರೂಪದಿಂದ ಹಿಂದ್ಗಡೆ ಕಾಯ್ತಾ ಇದ್ದಾನೆ. ಏನಾದರೂ ಹೇಳಿದರೆ ಇಲ್ಲೇ ಕೊಂದು ತಗೊಂಡು ಹೋಗ್ತೇನೆ ಅಂತ. ಏನು ಹೇಳ್ತಾನೆ ಅಂತ ಕಾಯ್ತಾ ಇದ್ದಾನೆ. ಆಗ ಸುದರ್ಶನ ಯಾವ ಈರ್ಷ್ಯೆಯೂ ಇರದೆ ನಗತಾ ಹೇಳಿದರಂತೆ, ಸುರತಂತೆಸ್ತು ವಿಪ್ರಾಗ್ರ್ಯ ಪ್ರೀತಿರ್ಹಿ ಪರಮಾಮಮ ಗೃಹಸ್ಥಸ್ಯ ತು ಧರ್ಮೋಗ್ರ್ಯ ಸಂಪ್ರಾಪ್ತೋತಿಥಿ ಪೂಜನಂ. ಇರಲಿ, ನಿನಗೆ ಸಂತೋಷ ಆಗೋದು ನನ್ನ ಹೆಂಡತಿಯ ಜೊತೆಗೆ ಕೂಡೋದ್ರಿಂದ ಅಂತ ಆದರೆ ಆಗಲಿ ಎಂದ ಅವನು. ನನ್ನ ವ್ರತ ಅದು, ಅತಿಥಿಯನ್ನ ಪೂಜಿಸಬೇಕು. ಇದಕ್ಕಿಂತ ಧರ್ಮ ನನಗಂತೂ ಇಲ್ಲ. ನಾನು ಇದನ್ನ ಅವಲಂಬಿಸಿದ್ದೇನೆ. ನಾನು ಇದನ್ನು ನನ್ನ ಬಾಳಿನ ಧರ್ಮ ಅಂತ ಸ್ವೀಕಾರ ಮಾಡಿದ್ದೇನೆ. ಇದನ್ನು ವೈಯಕ್ತಿಕ ಧರ್ಮ ಅಂತಾರೆ. ಇದನ್ನು ಕಾಮನ್ ಆಗಿ ಮಾಡಲಿಕ್ಕಾಗಲ್ಲ. ನೋಡಿ, ಧರ್ಮದಲ್ಲಿ ವೈಯಕ್ತಿಕವಾದದ್ದು ಕೆಲವಿರ್ತದೆ. ನಾವು ಈ ರೀತಿ ಸಂಕಲ್ಪ ಮಾಡಿದ್ದೇನೆ ಅಂತ ಅಷ್ಟೇ. ಇಷ್ಟೇ ಉತ್ತರ ಇದಕ್ಕೆ. ಇದು ಇವರವರೆಲ್ಲ ಏನು ಮಾಡ್ತಾ ಇರಲಿಲ್ಲ. ಇವನೊಬ್ಬ ಈ ತರಹದ್ದೊಂದು ವ್ರತ ಇಟ್ಕೊಂಡಿದ್ದ. ಪ್ರಾಣಾಶ್ಚ ಮಮದಾರಾಶ್ಚ ಯಶ್ಚಾನ್ಯದ್ವಿದ್ಯತೆ ವಸು. ಪ್ರಾಣ ಇರಲಿ, ಇನ್ನೇನೇನಿದೆ ಸಂಪತ್ತು ಎಲ್ಲವನ್ನ ಅತಿಥಿಗಳಿಗೆ ಕೊಡಬೇಕು ಅಂತ ನನ್ನ ವೈಯಕ್ತಿಕವಾದ ವ್ರತ. ನೋಡಿ, ರಾಮನು ಆ ರೀತಿ ಒಂದು ವೈಯಕ್ತಿಕ ವ್ರತ ಇಟ್ಕೊಂಡಿದ್ದ. ಅಭಯಂ ಯಾಚಮಾನಾಯ ದದಾಮ್ಯೇತದ್ ವ್ರತಂ ಮಮ ಅಂತ. ಅದು ಅವನು ಮಾತ್ರ ಇಟ್ಕೊಳ್ಳೋದು. ಅವನು ಇಟ್ಕೊಂಡಿದ್ದಾನೆ ಅಂತ ನಮ್ಮ ರಾಜರು ಎಷ್ಟೋ ಜನ ಮಾಡಿ ಸತ್ರು. ಸಹೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮ್ಯೇತದ್ ವ್ರತಂ ಮಮ ಅಂತ ರಾಮನ ವ್ರತ. ಕೃಷ್ಣ ಆ ರೀತಿ ವ್ರತ ಇಟ್ಕೊಂಡಿರಲಿಲ್ಲ. ಯಾಕೆ ಅಂತಂದ್ರೆ ಧರ್ಮ ಅಧರ್ಮ ಅಷ್ಟೇ ಮುಖ್ಯ. ಇಲ್ಲಿ ಜಾಸ್ತಿ ಅಧರ್ಮ ಇಲ್ವೇ ಇಲ್ಲ, ಹೆಚ್ಚು ಧರ್ಮವೇ ಇದೆ. ಅದಕ್ಕೆ ರಾಮನ ಕಾಲದಲ್ಲಿ ಆ ಥರದ ಪ್ರತಿಜ್ಞೆ. ಅದರಿಂದಾಗಿ ನಾವಿವತ್ತು ಈ ರೀತಿ ಪ್ರತಿಜ್ಞೆ ಮಾಡಬೇಕಾದ್ರೆ ಮಾಡಬಾರ್ದು. ಯಾಕೆಂದ್ರೆ ನಾವು ಅಷ್ಟು ನಿರ್ದುಷ್ಟರಲ್ಲ, ನಾವು ಅಷ್ಟು ಮೆಚೂರ್ಡ್ ಅಲ್ಲ. ಅದರಿಂದಾಗಿ ಕೆಲವೊಮ್ಮೆ ವೈಯಕ್ತಿಕ ಧರ್ಮವನ್ನು
ಕಾಮನ್ ಅಂತ ಎಣಿಸಿಕೊಳ್ಳಬಾರದು. ಎಲ್ಲವನ್ನು ನಾನು ಕೊಡುತ್ತೇನೆ ಎಂದ. ಯಥೈಚ ನಾನೃತಾವಾಣಿ ಮಯಾದ್ಯತಮುದಾಹೃತ ತೇನ ಸತ್ಯೇ ನಮಾಂ ದೇವಾಹ ಪಾಲಯಂತು ದಹಂತು ಚ. ನನಗೆ ಯಾವುದೇ ರೀತಿಯಾದ ಈರ್ಷ್ಯೆ ಇಲ್ಲ, ಯಾವುದೇ ರೀತಿಯಾದ ಸಿಟ್ಟು ಇಲ್ಲ, ಯಾವುದೇ ರೀತಿಯಾದ ಕಾಪಟ್ಯ ಇಲ್ಲ, ಕೌಟಿಲ್ಯ ಇಲ್ಲ. ನನಗೆ ನೀನು ಅವಳನ್ನು ಜೊತೆಯಾಗಿ ತೆಗೆದುಕೊಂಡದ್ದರಿಂದ ಯಾವುದೇ ರೀತಿಯಾದ ಅಡ್ಡ ಪರಿಣಾಮಗಳೂ ಇಲ್ಲ. ಇದು ಮನಸ್ಸಿನಲ್ಲಿರುವ ಸತ್ಯ. ಇದರಿಂದ ದೇವತೆಗಳು ಪಾಲನೆ ಮಾಡಲಿ ಇಂದ. ತಥೋ ನಾದ ಸಮಭವತ್ ದಿಕ್ಷು ಸರ್ವಾತು ಭಾರತ ಅಸಕೃತ್ ಸತ್ಯಮಿಥ್ಯೇವ ನೈತನ್ಮಿಥ್ಯೇತಿ ತರ್ವಚಃ. ಆಗ ಎಲ್ಲ ಕಡೆಯಿಂದ ನಾದ ಉಂಟಾಯಿತು. ಹೌದು, ಇದು ಸತ್ಯ, ಇದು ಮಿಥ್ಯೆ ಅಲ್ಲ, ಇವನು ಮಾನಸಿಕವಾಗಿ ಇಷ್ಟು ಶುದ್ಧನಿದ್ದಾನೆ ಅಂತ. ಆಗ ಆ ಗುಡಿಸಿನ ಒಳಗಡೆಯಿಂದ ಆ ಬ್ರಾಹ್ಮಣ ಹೊರಗಡೆ ಬಂದ. ಮೃತ್ಯು ಹೇಳಿದ, ಧರ್ಮೋಹಮಸ್ಮಿ ಭದ್ರಂತೆ ಜಿಜ್ಞಾತಾಥ ತವಾನಘ ಪ್ರಾಪ್ತ ಸತ್ಯಂಚತೆ ಜ್ಞಾತ್ವಾ ಪ್ರೀತಿರಿಹಿ ಪರಮಾತ್ವಯೀ. ನಾನು ಸಾಕ್ಷಾತ್ ಯಮಧರ್ಮ ನಿನ್ನನ್ನು ಪರೀಕ್ಷೆ ಮಾಡಲಿಕ್ಕೆ ಅಂತ ಬಂದದ್ದು. ನಿನ್ನ ಈ ಮಾತನ್ನು ನೋಡಿ, ನಿನ್ನ ಈ ನಡೆಯನ್ನು ನೋಡಿ ಬಹಳ ಸಂತೋಷಪಟ್ಟಿದ್ದೇನೆ. ನೀನು ಮೃತ್ಯುವನ್ನು ಗೆದ್ದಿದ್ದಿ. ನೀನು ಯಾವಾಗ ಬಯಸುತ್ತೀಯೋ ಆಗ ಸಾಯಬಹುದು. ನಾನು ಯಾವಾಗಲೂ ಒಂದು ತಪ್ಪು ಮಾಡಿದರೆ ಸಾಕು, ಹಿಡಿದು ಬಿಡುವ ಅಂತ ಕಾಯ್ತಾ ಇದ್ದೆ. ನಚಾಸ್ತಿ ಶಕ್ತಿ ಸ್ತ್ರೈಲೋಕ್ಯೆ ಕಸ್ಯಚಿತ್ ಪುರುಷೋತ್ತಮ ಪತಿವ್ರತಾಮಿಮಾಂ ಭಾರ್ಯಾಂ ತವ ವೀಕ್ಷಿತುಮಪ್ಯುತಾಂ. ಪತಿವ್ರತೆಯಾದ ನಿನ್ನ ಹೆಂಡಿರನ್ನ ಕಾಮದೃಷ್ಟಿಯಿಂದ ಯಾರೂ ನೋಡ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ. ತನ್ನ ಗುಣದಿಂದಲೇ ಅವಳು ರಕ್ಷಿತಳು, ಬೇರೆಯವರು ರಕ್ಷಣೆ ಮಾಡಬೇಕಾಗಿಲ್ಲ. ಇವಳು ಏನು ಹೇಳ್ತಾಳೋ ಅದು ಸತ್ಯ ಆಗತ್ತೆ. ಇವಳು ಸ್ವಯಂ ತಪಸ್ವಿನಿ. ಇವಳು ಲೋಕವನ್ನ ಸಂತೋಷಗೊಳಿಸುವವಳು, ಲೋಕವನ್ನ ಪವಿತ್ರಗೊಳಿಸುವವಳು. ಅರ್ಧೇನೌಘವತಿ ನಾಮ ತ್ವಾಮರ್ಧೇನಾನುಯಾಸ್ಯತಿ. ಇವಳ ಅರ್ಧ ದೇಹ ಓಘವತಿ ಅಂತ ಹೇಳಿ ನದಿಯಾಗತ್ತೆ. ಅರ್ಧದಿಂದ ನಿನ್ನ ಜೊತೆಗೇನೆ ಲೋಕಾಂತರವನ್ನ ಹೊಂದುತ್ತಾಳೆ. ಯತ್ರ ನಾವೃತ್ತಿಮಭ್ಯೇತಿ ಶಾಶ್ವತಾನ್ಸ್ಥಾನನುತ್ತಮಾನ್ ಅನೇನ ಚೈವ ದೇಹೇನ ಲೋಕಾನ್ಸ್ತ್ವಂ ಅನುವತ್ಸ್ಯಸೇ. ಇನ್ನು ಎಂದೂ ಮರಳಿಬಾರದಂತಹ ಲೋಕಕ್ಕೆ ನೀವು ಹೋಗುವಂತೆ ಆಗತ್ತೆ. ನಿನ್ನ ಶುಶ್ರೂಷೆಯಿಂದ ಅವಳು ಎಲ್ಲವನ್ನ ಪಡೆದಿದ್ದಾಳೆ. ಈ ರೀತಿ ಹೇಳ್ತಾ ಯಮ ತನ್ನ ವಾಹನವನ್ನು ಏರಿ ಹೊರಟ. ಆ ರೀತಿ ಅನುಗ್ರಹೀತನಾದ ಸುದರ್ಶನ ದೀರ್ಘಕಾಲ ಇದ್ದು ಅವನಿಗೆ ಬೇಕಾದಾಗ ಒಳ್ಳೆ ಲೋಕವನ್ನು ಹೊಂದಿದ. ಇಷ್ಟು ಹೇಳಿ ಅತಿಥಿಯಾದವನು ಯಾವ ಮನೆಯಲ್ಲಿ ಬೇಸರಗೊಳ್ಳುವುದಿಲ್ಲ, ಅವನು ಗೃಹಸ್ಥ, ಅವಳು ಗರತಿ. ಇದೊಂದು ಸ್ವಲ್ಪ ಎಕ್ಸ್ಟ್ರೀಮ್ ಆಗಿ ಪರೀಕ್ಷೆ ಮಾಡಿದ್ದು. ಆದರೆ ಅತಿಥಿಗಳು ಹೀಗೆ ಪರೀಕ್ಷೆ ಮಾಡಬಾರದು. ಯಮಧರ್ಮರಾಜ ಮಾಡಿದ ನಾವು ಪರೀಕ್ಷೆ ಮಾಡಲಿಕ್ಕಾಗತ್ತ? ಅದರ ಲೆವೆಲ್ ಅಷ್ಟೇ. ಅವ್ರಿಗೆ ಎಲ್ಲ ಕೊಡ್ಲಿಕ್ಕೆ ಸಾಮರ್ಥ್ಯ ಇತ್ತು, ನಮಗಾಗತ್ತಾ? ಅದರಿಂದಾಗಿ ಇದನ್ನ ಎಲ್ಲಿ ತಗೊಳ್ಬೇಕು? ಇದು ಸುದರ್ಶನನ ಕಥೆ ಅಷ್ಟೇ. ಅತಿಥಿ ಸತ್ಕಾರದ ಈ ಎಕ್ಸ್ಟ್ರೀಮ್ ಏನಿದೆ ಅದನ್ನ ಅವನು ಮುಟ್ಟಿದ್ದಾನೆ ಅಷ್ಟೇ. ಈ ರೀತಿ ಈ ತರಹದ ಆಖ್ಯಾನವನ್ನು ಕೇಳಿದರೆ ಒಳ್ಳೆ ಪುಣ್ಯ ಬರುತ್ತೆ, ಪಾಪ ನಾಶ ಆಗತ್ತೆ ಅನ್ನುವಲ್ಲಿಗೆ 2ನೆಯ ಅಧ್ಯಾಯ ಮುಗಿತು. ಯುಧಿಷ್ಠಿರ ಪ್ರಜ್ಞಾಶ್ರುತಾಭ್ಯಾಂ ವೃತ್ತೇನ ಶೀಲೇನ ಚ ಯಥಾ ಭವಾನ್ ಗುಣೈಃ ಸಮುದಿತಃ ಸರ್ವೈಃ
ವಯಸಾ ಚ ಸಮನ್ವಿತಃ. ಅವನು ಯುಧಿಷ್ಠಿರ ಕೇಳ್ತಾನೆ, ಅಜ್ಜ ನೀವು ಕ್ಷತ್ರಿಯರು, ಆದರೆ ಜ್ಞಾನದಲ್ಲಿ ಯಾವ ಬ್ರಾಹ್ಮಣರಿಗೂ ಕಡಿಮೆ ಇಲ್ಲ. ಶಾಸ್ತ್ರ ಶ್ರವಣದಲ್ಲಿ, ಶಾಸ್ತ್ರಾಧ್ಯಯನದಲ್ಲಿ ಯಾವ ಬ್ರಾಹ್ಮಣರಿಗೂ ಕಡಿಮೆ ಇಲ್ಲ. ಅಂತಹ ನಿಮ್ಮನ್ನ ಕೇಳ್ತೇನೆ, ಕ್ಷತ್ರಿಯನಾಗಲಿ ವೈಶ್ಯನಾಗಲಿ ಶೂದ್ರನಾಗಲಿ ಬ್ರಾಹ್ಮಣ್ಯವನ್ನು ಹೊಂದಬಹುದೇ? ನಮಗದರ ಬಗ್ಗೆ ಹೇಳಿ. ತಪಸಾ ವಾ ಸುಮಹತ ಕರ್ಮಣ ವಾ ಶ್ರುತೇನ ವಾ ಬ್ರಾಹ್ಮಣ್ಯಮತಿತೇದಿಚ್ಛೇತ್ ಕಥಂ ಶಕ್ಯಂ ಪಿತಾಮಹ. ತಪಸ್ಸಿನಿಂದಾಗಲಿ ಕರ್ಮದಿಂದಾಗಲಿ ಶಾಸ್ತ್ರಶ್ರವಣದಿಂದಾಗಲಿ ಬ್ರಾಹ್ಮಣ್ಯವನ್ನ ಬಯಸಿದರೆ ಹೊಂದಬಹುದಾ? ಹೊಂದಬಹುದು ಅಂತ ಉತ್ತರ ಬರುತ್ತೆ. ಬ್ರಾಹ್ಮಣರು ಕೊಡೋದಲ್ಲ ಅನ್ನೋದು ಒಂದು ಎಚ್ಚರ ಇರಲಿ. ದೇವನೂರು ಮಹಾದೇವ ಅಂತ ಒಬ್ಬ ಅವಿವೇಕಿ, ಅವನು ಹೇಳ್ತಾನೆ, ಈಗಲೂ ಬದುಕಿದ್ದಾನೆ, ಅವನು ಹೇಳ್ತಾನೆ, ಬೇರೆ ಮತಕ್ಕೆ ಕನ್ವರ್ಟ್ ಆಗಬೇಡಿ ಅಂತ ಹೇಳಿ ಬ್ರಾಹ್ಮಣರು ಹೇಳ್ತಾರೆ. ಬೇರೆ ಮತಕ್ಕೆ ಆಯ್ತು, ಬೇರೆ ಮತಕ್ಕೆ ಕನ್ವರ್ಟ್ ಆಗಲ್ಲ, ನಾನು ಬ್ರಾಹ್ಮಣನಾಗ್ತೀನಿ ಅಂದರೆ ಅವ್ರು ಕನ್ವರ್ಟ್ ಮಾಡ್ಕೋತಾರ ಅಂತ. ಅಷ್ಟು ಸರಳ ವಿಚಾರ ಅಲ್ವೇ ಅಲ್ಲ ಇದು. ಜೀವ ಸ್ವಭಾವಕ್ಕೆ ಸಂಬಂಧಪಟ್ಟದ್ದು ಅನ್ನುವ ಘನ ವಿಷಯವೇ ಗೊತ್ತಿಲ್ಲ ಅವನಿಗೆ. ಈ ಥರ ಏನು ಬೇಕಾದ್ರೆ ಮಾತನಾಡಬಹುದು. ಆದರೆ ಇದಕ್ಕೆ ಉತ್ತರ ಕೊಡೋದು ಅಂತಾನೆ ಆದರೆ ಏನು ಕೊಡಬಹುದು? ಒಬ್ಬ ಪ್ರಾಮಾಣಿಕನ ಪ್ರಶ್ನೆ ಆದರೆ ಏನು ಕೊಡಬಹುದು ಅಂತ ಅದನ್ನ ನಾವು ನಾಡಿದ್ದು ನೋಡೋಣ. 7:50 ಆಯ್ತು. ಭೋಗವತಿ ನದಿ ಪೇಹೋವಾ ಅಂತ ಕುರುಕ್ಷೇತ್ರದಲ್ಲಿ ಒಂದು ಸ್ಥಳದಲ್ಲಿ ಹರಿಯುತ್ತೆ. ಹೌದೌದೌದು. ಕೇಳಿದ್ಮೇಲೆ ಹೋಗ್ಬೇಕು ಅನಿಸ್ತಾ ಇದೆ. ಅದು ಏನಾಗಿದೆ, ಇಷ್ಟು ನಾಳೆಯಿಂದ ಶನಿವಾರ ಭಾನುವಾರ ಯಾವುದಾದ್ರೂ ಪುರಾಣವನ್ನ ಶುರು ಮಾಡ್ತೇನೆ. ಆ ಪುರಾಣದ ಅಧ್ಯಯನ ಡಿಫ್ರೆಂಟ್, ನಾಳೆಯಿಂದ ಮಾಡುವ ಪುರಾಣದ ಅಧ್ಯಯನ ಡಿಫ್ರೆಂಟ್. ಇಷ್ಟು ದಿವಸ ಏನಾಗ್ತಾ ಇತ್ತು, ಈ ಶ್ಲೋಕ ಇದೆ ಅರ್ಥ ಇದೆ, ಶ್ಲೋಕ ಇದೆ ಅರ್ಥ ಇದೆ. ನಾಳೆಯಿಂದ ಇದು ಯಾವ ಭಾಷೆ ಅಂದರೆ ಗುಹ್ಯವೋ ಸಮಾಧಿಯೋ ದರ್ಶನವೋ ಪ್ರಕ್ಷೇಪವೋ ಅರ್ಥವಾದವೋ ಇದನ್ನು ಯಾವ ಸ್ಪಿರಿಟಲ್ಲಿ ತಗೊಳ್ಬೇಕು, ಇದು ಏನು ಅಂತ ವಿಚಾರದ ಜೊತೆಗೆ ಭಾಗವತ ಅನ್ನೋದು ನಮಗೆ ಪ್ರಧಾನ. ಭಾಗವತವನ್ನು ಇಟ್ಟುಕೊಂಡು ನಾವು ಇಲ್ಲಿ ಯಾವ ಕಥೆ ಹೇಳಿದ್ದಾರೆ, ಅಲ್ಲಿ ಏನು ಹೇಳಿದ್ದಾರೆ, ಇದೆರಡನ್ನು ನಾವು ಕಂಪೇರ್ ಮಾಡ್ಕೊಂಡು ಹೋಗಬೇಕು ಅಂತ. ನಾಳೆ ಪ್ರಾಯ ಸ್ಕಾಂದ ಪುರಾಣವನ್ನು ಅಥವಾ ಬೇರೆ ಯಾವುದೋ ಪುರಾಣವನ್ನು ಮಾಡುತ್ತೇವೆ. ಇಷ್ಟು ದಿವಸ ಏನಾಗ್ತಾ ಇತ್ತು, ಭಾಗವತ, ವಿಷ್ಣು ಪುರಾಣ, ಆಮೇಲೆ ರಾಮಾಯಣ ಇದೆ. ಇದರಲ್ಲಿ ರಾಮಾಯಣದಲ್ಲಿ ದರ್ಶನ ಭಾಷೆ ಬಿಡಿ, ವಿಷ್ಣು ಪುರಾಣ ಮತ್ತು ಭಾಗವತ ಸಮಾಧಿ ಭಾಷೆಯೇ ಹೆಚ್ಚು. ಹೀಗಾಗಿ ಇದ್ದದ್ದನ್ನು ಇದ್ದಂತೆ ಹೇಳೋದು. ನಾವು ಈಗ ಇದನ್ನು ನಡಿಕೋಡ್ ಮಾಡ್ತಾ ಹೋಗಬೇಕು. ಅದರಿಂದಾಗಿ ಈಗ ಓದುವಾಗ, ಈಗ ಅಧ್ಯಯನ ಮಾಡುವಾಗ ಇದು ಒಂದು ವಿಚಿತ್ರ ಅಧ್ಯಯನ. ಆಮೇಲೆ ನಾಳೆ 11 ಗಂಟೆಗೆ ಇಲ್ಲ, ಬೆಳಿಗ್ಗೆ ಇಲ್ಲ. ನಾಳೆ 11 ಗಂಟೆಗೆ ಬೆಳಗ್ಗೆ ಏನಿಲ್ಲ. ಯಾಕೆಂದರೆ ಕುಮುದಮ್ಮನವರು ಯಾವುದೋ ಒಂದು ಫಂಕ್ಷನ್ಗೆ ಎಲ್ಲೋ ಒಂದು ಕಡೆ ಹೋಗಬೇಕಿದೆ. ಈ ಹಿನ್ನೆಲೆಯಲ್ಲಿ ಅಲ್ಲಿಲ್ಲ. ಇನ್ನು ನಾಳೆ ಸಂಜೆಯೂ ಒಂದು ಪುರಾಣ, ಇನ್ಮೇಲೆಯಿಂದ ಶನಿವಾರ ಭಾನುವಾರ ಒಂದು ಪುರಾಣ, ಸಂಜೆ ಬೆಳಗ್ಗೆ ಒಂದು ಪುರಾಣ, 2 ಪುರಾಣಗಳು ಒಟ್ಟೊಟ್ಟಿಗೆ ನಡೀತಾ ಹೋಗ್ತವೆ. ನಾಳೆ ನೋಡುವ ಅದನ್ನು. ಕೃಷ್ಣಾರ್ಪಣಮಸ್ತು.